ಒಳನುಗ್ಗಿ ಹೊಡಿತೀವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. 40 ವೀರರ ರಕ್ತ, 350 ಉಗ್ರರ ಹತ್ಯೆಯ ಪ್ರತೀಕಾರ. ಪಕ್ಕಾ ಪ್ಲಾನ್, ಮಿಂಚಿನ ಆಪರೇಷನ್, ತತ್ತರಿಸಿದ ಪಾಕಿಸ್ತಾನ್. ಟೆರರ್ ಸ್ಟ್ರೈಕ್ ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಒಳನುಗ್ಗಿ ಹೊಡಿತೀವಿ. ಮೊನ್ನೆ 14ನೇ ತಾರೀಕಿನಂದು ಭಾರತದ ಪುಲ್ವಾಮಾದ ಮೇಲೆ ಒಂದು ದಾಳಿಯಾಗುತ್ತೆ. ಆ ದಾಳಿಯ ಸಂದರ್ಭದಲ್ಲಿ ಭಾರತೀಯ ಸೇನೆಯ 40ಕ್ಕೂ ಹೆಚ್ಚು ಯೋಧರು ಅವತ್ತು ಹುತಾತ್ಮರಾಗ್ತಾರೆ. ಸುಮ್ಮನೆ ಕೂರಕ್ಕಾಗುತ್ತಾ? ಪ್ರತೀಕಾರ ತೀರಿಸಲೇಬೇಕಲ್ಲ. ಆ ಪ್ರತೀಕಾರ ತೀರಿಸಿದಂಥದ್ದೇ ಇವತ್ತಿನ ಏರ್ ಸ್ಟ್ರೈಕ್. ಜೈಷ್ ಅಡಗುತಾಣದ ಮೇಲೆ 1,000 kgಯಷ್ಟು ಬಾಂಬ್ ದಾಳಿ ನಡೆದಿದೆ. ಗಡಿಯಲ್ಲಿ ಅವಿತಿದ್ದಂತ 350 ಮಂದಿ ಉಗ್ರರು ಮಠಾಶ್ ಆಗಿದ್ದಾರೆ. LOCಯ ಉಗ್ರರ ಅಡಗುತಾಣಗಳು ಒಡಿಸಾಗಿದೆ. 12 ಮಿರಾಜ್ 2000 ಯುದ್ಧ ವಿಮಾನಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಮುಂಜಾನೆ 3:35 ಸುಮಾರಿಗೆ ಭಾರತೀಯ ಸೇನೆ ದಾಳಿ ನಡೆಸಿದೆ. 21 ನಿಮಿಷಗಳ ಕಾಲ ನಡೆದಂತ ಕಾರ್ಯಾಚರಣೆಯಲ್ಲಿ 350 ಉಗ್ರರನ್ನ ಹತ್ಯೆಗೈಯಲಾಗಿದೆ. ಇದು ನಮಗೂ ನಿಮ್ಗೂ ಗೊತ್ತಿರುವಂತಹ ಮೇಲ್ನೋಟದ ಸುದ್ದಿ. ಹಾಗಾದ್ರೆ ಇಂತಹದ್ದೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಪ್ಲಾನ್ ಹೇಗೆ ರೂಪಿಸಲಾಗಿತ್ತು? ಮಿರಾಜ್ 2000 ಯುದ್ಧ ವಿಮಾನದ ವಿಶೇಷತೆ ಏನು? 12 ಯುದ್ಧ ವಿಮಾನಗಳು ಹೇಗೆ ಪ್ಲಾನ್ಡ್ ಆಗಿ ಈ ನಮ್ಮ ವಾಯುನೆಲೆಯಿಂದ ಹೊರಡುತ್ತವೆ? 1,000 ಬಾಂಬ್ ಅನ್ನ ಯಾವ ರೀತಿಯಾಗಿ ಸ್ಫೋಟಿಸಲಾಗುತ್ತೆ? ಭಾರತೀಯ ಸೇನೆ, ಭಾರತ ಸರ್ಕಾರ ಪೂರ್ವ ಮಾಹಿತಿಯನ್ನ ಹೇಗೆ ಪಡೆದುಕೊಂಡಿರುತ್ತವೆ? ಹಾಗೆ ಪಾಕಿಸ್ತಾನದ ನೆಲೆಗೆ ಹೋಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಭಾರತ ಈ ಬಾರಿ ಕ್ರಾಸ್ ಮಾಡಿರುವಂತದ್ದು LOC ಅನ್ನ, ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡಿ ಪಾಕಿಸ್ತಾನದ ಗಡಿ ಒಳಗೆ ಹೋಗಿ ಹೊಡೆದು ಬಂದಿದೆಯಲ್ಲ. ಆ 3 ಸ್ಥಳಗಳು ಹಾಗಾದ್ರೆ ಯಾವುವು? ಆ 3 ಸ್ಥಳಗಳಲ್ಲಿ ಉಗ್ರರಿಗೆ ಹೇಗೆ ಟ್ರೈನ್ ಅಪ್ ಮಾಡಲಾಗ್ತಾ ಇತ್ತು? ಇರೋ ಕೇವಲ 12ರಿಂದ 20 ನಿಮಿಷ ಅಂದ್ರೆ ಟೇಕ್ ಆಫ್ ಆಗಿ ಅಲ್ಲಿ ಹೊಡೆದು ವಾಪಸ್ ಬರೋ 21 ನಿಮಿಷದ ಕಾರ್ಯಾಚರಣೆ ಹೇಗಿತ್ತು? ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾವು ನಿಮಗೆ ಇಡೋಕೆ ಹೋಗ್ತಾ ಇರುವಂತ ಈ ಪಿನ್ ಟು ಪಿನ್ ಡೀಟೇಲ್ಸ್ ಇದೆಯಲ್ಲ, ಇದರ ಆನ್ಲೈನ್ ಒಂದು ಉತ್ತರವನ್ನು ನಾವು ನಿಮಗೆ ಕೊಡೋದಾದ್ರೆ ಅಥವಾ ಆನ್ಲೈನ್ ಮಾಹಿತಿಯನ್ನು ನಿಮಗೆ ಕೊಡೋದಾದ್ರೆ, ಇವತ್ತು ನಡೆದಂತಹ ಏರ್ ಸ್ಟ್ರೈಕ್ ನಲ್ಲಿ 350ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ. ಮುಂಜಾನೆ 3:35 ಸಂದರ್ಭದಲ್ಲಿ ಭಾರತೀಯ ಸೇನೆ ನಡೆಸಿರುವಂತಹ ಒಂದು ಏರ್ ಸ್ಟ್ರೈಕ್ ಇದು. 21 ನಿಮಿಷಗಳ ಕಾರ್ಯಾಚರಣೆ. ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಬಳಸಲಾಗಿದೆ. ಹಾಗಾದ್ರೆ ಈ ತರದ ಒಂದು ಏರ್ ಸ್ಟ್ರೈಕ್ ಮಾಡೋದಕ್ಕಿಂತ ಮುನ್ನ ಹೇಗೆ ಪ್ಲಾನ್ ರೂಪಿಸಲಾಗಿತ್ತು? ಹೇಗೆಲ್ಲ ಕಾರ್ಯರೂಪಕ್ಕೆ ತರಲಾಯಿತು? ಕಾರ್ಯತಂತ್ರ ಹೇಗೆ ಹೆಣೆಯಲಾಗಿತ್ತು? ಆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಸುದೀರ್ಘವಾಗಿ ಇಡ್ತಾ ಹೋಗ್ತೀವಿ. ಬಹುಶಃ ಈ ಕಾರ್ಯಕ್ರಮ ನೋಡಿದ ನಂತರದಲ್ಲಿ ಇವತ್ತಿನ ಏರ್ ಸ್ಟ್ರೈಕ್ ಹೇಗಾಯ್ತು ಅನ್ನುವಂತ ಯಾವುದೇ ಕನ್ಫ್ಯೂಷನ್ ನಿಮ್ಮಲ್ಲಿರೋದಿಲ್ಲ. ಮೊದಲಿಗೆ ನಾವು ನೋಡ್ತಾ ಹೋಗೋಣ. ಸಮಯ ಮುಂಜಾನೆ 3:30ರಿಂದ 3:35. LOCಯನ್ನ ಯುದ್ಧ ವಿಮಾನಗಳು ದಾಟುತ್ತವೆ. ದಾಳಿ ನಡೆದಿದ್ದು ಹೇಗೆ? ಸಮಯ ಮುಂಜಾನೆ 3:30 ಸಂದರ್ಭದಲ್ಲಿ ಮಿರಾಜ್ 2000 ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುತ್ತವೆ. ಗ್ವಾಲಿಯರ್ನಿಂದ ಟೇಕ್ ಆಫ್ ಆಗುತ್ತವೆ ಮಿರಾಜ್ ಯುದ್ಧ ವಿಮಾನಗಳು. ಮುಂಜಾನೆ 3:30 ಸಂದರ್ಭದಿಂದ 3:35 ಸಂದರ್ಭದ ತನಕ LOCಯನ್ನ ದಾಟುತ್ತವೆ. 3:45 ಸಂದರ್ಭದಲ್ಲಿ ಬಾಲಾಕೋಟ್ ಉಗ್ರರ ಕ್ಯಾಂಪ್ ಮೇಲೆ ದಾಳಿ ನಡೆಯುತ್ತೆ. 3:48 ಸಂದರ್ಭದಲ್ಲಿ ಮುಜಾಫರಾಬಾದ್ ಉಗ್ರರ ಕ್ಯಾಂಪ್ ಮೇಲೆ ದಾಳಿ ನಡೆಯುತ್ತೆ. 4:06 ಸಂದರ್ಭದಲ್ಲಿ ವೈಮಾನಿಕ ಕಾರ್ಯಾಚರಣೆನೇ ಅಂತ್ಯ ಆಗಿ ಹೋಗ್ಬಿಡುತ್ತೆ. 5 ಗಂಟೆ ಸಂದರ್ಭದಲ್ಲಿ ವೈಮಾನಿಕ ದಾಳಿಯನ್ನ ಪಾಕ್ ಸೇನೆನೇ ಖಚಿತಪಡಿಸುತ್ತೆ. ಭಾರತೀಯ ಸೇನೆ ಎಲ್ಲೂ ಕೂಡ ಗುಟ್ಬಿಟ್ಕೊಟ್ಟಿರೋದಿಲ್ಲ. ಇನ್ಫ್ಯಾಕ್ಟ್ ಭಾರತೀಯರಿಗೂ ಕೂಡ ಈ ವಿಚಾರ ಗೊತ್ತೇ ಆಗಿರೋದಿಲ್ಲ. ಭಾರತೀಯರಿಗೂ ಈ ವಿಚಾರ ಗೊತ್ತಾಗಿದ್ದು ಅಂತ ಅಂದ್ರೆ, ಪಾಕ್ ಸೇನೆ ಅಥವಾ ಅಲ್ಲಿನ ಸೇನಾಧಿಕಾರಿ ಒಂದು ಮೆಸೇಜ್ ಅನ್ನ ಅಥವಾ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಭಾರತೀಯ ವಾಯುಸೇನೆಗೆ ಸಂಬಂಧಪಟ್ಟಂತ, ಇಂಡಿಯನ್ ಏರ್ ಫೋರ್ಸ್ಗೆ ಸಂಬಂಧಪಟ್ಟಂತ ಯುದ್ಧ ವಿಮಾನಗಳು ನಮ್ಮ ಗಡಿಯೊಳಗೆ ಬಂದಿದ್ದಾವೆ. ಆದ್ರೆ ಏನೂ ಆಗಿಲ್ಲ, ಯಾಕಂತಂದ್ರೆ ಅವ್ರಿಗೇನು ಸಿಗ್ಲಿಲ್ಲ. ಅವ್ರು ಹೋಗೋಕ್ಕಿಂತ ಮುನ್ನ ಬಾಂಬ್ ಅನ್ನ ಸಿಡಿಸ್ ಹೋಗಿದ್ದಾರೆ ಸುಖ ಸುಮ್ನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಬಟ್ ಅಲ್ಲಿ ಅವರು ಆ ರೀತಿಯಾಗಿ ಹೇಳೋದಕ್ಕೂ ಒಂದು ಕಾರಣ ಇತ್ತು. ಸರ್ಜಿಕಲ್ ಸ್ಟ್ರೈಕ್ ನಡೆದಂತ ಸಂದರ್ಭದಲ್ಲಿ ಪೆಟ್ಟು ತಿಂದಿದ್ದಂತ ಪಾಕಿಸ್ತಾನ ತನಗೆ ಪೆಟ್ಟು ಬಿದ್ದಿದೆ ಅಂತ ಹೇಳದೆ ಮೌನವಾಗಿರುತ್ತೆ. ಆಗ ಭಾರತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸುದ್ದಿಯನ್ನ ಬಿಚ್ಚಿಟ್ಟು ಪಾಕಿಸ್ತಾನವನ್ನ ಬೆತ್ತಲು ಮಾಡಿರುತ್ತೆ.
ಆ ರೀತಿಯಾಗಿ ಬೆತ್ತಲಾಗೋದು ಬೇಡ, ಈ ಬರೀ ನಾವೇ ಹೇಳ್ಕೊಂಬಿಡೋಣ ಪೆಟ್ಟು ತಿಂದಿದ್ದೀವಿ ಅಂತ ಹೇಳ್ಕೊಂಡ್ಬಿಟ್ಟು ಮೊದಲೇ ಪಾಕಿಸ್ತಾನ ಆ ವಿಚಾರವನ್ನ ಜಗಜ್ಜಾಹಿರು ಮಾಡುತ್ತೆ. ಆದ್ರೆ ಅಲ್ಲೂ ಕೂಡ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಾದಂಥ ವರ್ತನೆಯನ್ನು ಪ್ರದರ್ಶಿಸಿದಂಥ ಪಾಕಿಸ್ತಾನ ತನಗೇನಾಗ್ಲಿಲ್ಲ, ಬಾಂಬಾಕ್ ಹೋಗಿದ್ದಾರೆ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಹೇಳುತ್ತವೆ. ಸೊ ನಾವೀಗ ಗಮನಿಸ್ತಾ ಇದೀವಲ್ಲ, ಇದು ಇವತ್ತು ವೈಮಾನಿಕ ದಾಳಿಗೆ ಸಾಕ್ಷಿಯಾದಂತಹ ಸ್ಥಳಗಳು ಪಾಕಿಸ್ತಾನದ ಬಾಲಾಕೋಟ್, ಪಾಕಿಸ್ತಾನದ ಮುಜಾಫರಾಬಾದ್, ಪಾಕಿಸ್ತಾನದ ಚಕೋಟಿ. ಇದೆಲ್ಲವೂ ಕೂಡ LOCಯನ್ನ ದಾಟಿನೇ ನಾವು ಹೋಗಬೇಕಾದಂತಹ ಸ್ಥಳಗಳು, ಅಂದ್ರೆ ಪಕ್ಕಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥದ್ದು. ಇನ್ಫ್ಯಾಕ್ಟ್ ಮುಜಾಫರಾಬಾದ್ ಪಾಕಿಸ್ತಾನದ ಒಂದು ರಾಜ್ಯದ ಕ್ಯಾಪಿಟಲ್ ಕೂಡ, ಅಂಥ ಕಡೆ ಹೋಗಿ ಇವತ್ತು ದಾಳಿಯನ್ನ ನಡೆಸಲಾಗಿದೆ. ಈಗ ನಾವು ನೋಡ್ತಾ ಇದೀವಲ್ಲ, ಇದು ಪಾಕಿಸ್ತಾನದ ಸೇನೆನೇ ಕ್ಲಿಕ್ಕಿಸಿ ಕಳಿಸ್ಕೊಟ್ಟಿರುವಂಥ ಫೋಟೋ. ಈ ಫೋಟೋದಲ್ಲಿ ಬಾಂಬ್ ಇದ್ದಂಥ ಸ್ಥಳ, ಆಮೇಲೆ ಬಾಂಬನ್ನ ಅಲ್ಲಿ ಬ್ಲಾಸ್ಟ್ ಮಾಡಲಾಗಿರೋದಕ್ಕೆ ಸಂಬಂಧಪಟ್ಟಂತ ಸನ್ನಿವೇಶ ಅಥವಾ ಚಿತ್ರಣ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಾವು ಆ ಮುಜಾಫರಾಬಾದ್ ಜೊತೆಗೆ ಬಾಲಾಕೋಟ್ ಈ ಎರಡು ಪ್ರದೇಶಗಳನ್ನ ನೋಡೋದಾದ್ರೆ ಬಹಳ ತಿಕ್ಕಾದಂಥ ಫಾರೆಸ್ಟ್ ಇರುವಂಥ ಒಂದು ಸ್ಥಳಗಳು, ದಟ್ಟವಾದಂಥ ಅರಣ್ಯ ಪ್ರದೇಶಗಳು. ಅಂತ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಇವತ್ತು ದಾಳಿಯಾಗಿರೋದು. ಇನ್ಫ್ಯಾಕ್ಟ್ ನಮಗೆ ಸಂಬಂಧಪಟ್ಟಂತೆ, ನಮ್ಮ ಸೇನೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಯಾರು ಕೂಡ ನಾಗರಿಕರು ಇಲ್ಲ, ಅಲ್ಲಿ ಸಿವಿಲಿಯನ್ಸ್ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಕೇವಲ ಉಗ್ರರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಂಡೇ ನಾವು ಅಟ್ಯಾಕ್ ಮಾಡಿರೋದು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸಿವಿಲಿಯನ್ಸ್ ಯಾವುದೇ ರೀತಿಯಾದಂಥ ಕ್ಯಾಜುಯಾಲಿಟೀಸ್ ಇಲ್ಲ, ಕೇವಲ ಇವತ್ತೇನಿದ್ರು ಹತರಾಗಿರೋದು ಉಗ್ರರು. ಆ ಕುರಿತಾದಂಥ ಡೀಟೇಲ್ಸ್ ನಾವು ನಿಮಗೆ ನಂತರದ ಹಂತದಲ್ಲಿ ತೋರಿಸ್ತಾ ಹೋಗ್ತೀವಿ. ವೈಮಾನಿಕ ದಾಳಿಗೆ 5 ಮೋಸ್ಟ್ ವಾಂಟೆಡ್ ಜೈಷ್ ಉಗ್ರರು ಮಟ್ಯಾಶ್ ಆಗಿದ್ದಾರೆ. 350 ಉಗ್ರರು ಒಂದ್ ಕಡೆ ಹತರಾಗಿದ್ರೆ, ಮತ್ತೊಂದ್ ಕಡೆ ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ 5 ಉಗ್ರರು ಹತರಾಗಿದ್ದಾರೆ. ಯಾರ್ಯಾರು? ಮಸೂದ್ ಅಜರ್ ಸೋದರ ತಲ್ಲಾ ಸೈಫ್, ಈತನ ಹತ್ಯೆಯಾಗಿದೆ. ಯಾರು ಈ ಮಸೂದ್ ಅಜರ್? ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೌಲಾನಾ ಮಸೂದ್ ಅಜರ್, ಈತ ಏನು ಜೈಷೆ ಮೊಹಮ್ಮದ್ ಸಂಘಟನೆಯ ಸಂಸ್ಥಾಪಕ, ಬಹಳಷ್ಟು ಉಗ್ರ ಸಂಘಟನೆಗಳನ್ನ ಹುಟ್ಟುಹಾಕಿರುವಂತಹ ವ್ಯಕ್ತಿ. ಆತನ ಸಹೋದರ ತಲ್ಲಾ ಸೈಫ್ ಹತ್ಯೆಯಾಗಿದ್ದಾನೆ, ಈತ ಮೊಟ್ಯಾಶ್ ಆಗಿದ್ದಾನೆ. ಇನ್ನೊಬ್ಬ ಮೌಲಾನಾ ಅಮರ್, ಈತನು ಕೂಡ ಹತ್ಯೆಯಾಗಿರುವಂತಹ ಉಗ್ರ. ನಾವಿಲ್ಲಿ ಗಮನಿಸ್ತಾ ಇದೀವಲ್ಲ, ಈತನು ಕೂಡ ಜೈಷ್ ಉಗ್ರ, ಜೈಷೆ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತ ಉಗ್ರ ಮೌಲಾನಾ ಅಮರ್. ತಲ್ಲಾ ಸೈಫ್ ಈತ ಮೌಲಾನಾ ಮಸೂದ್ ಅಜರ್, ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಒಂದು ಸಂದರ್ಭದಲ್ಲಿ ಈತನನ್ನ ಹೆಡೆಮುರಿ ಕಟ್ಟಲಾಗಿತ್ತು, ಆ ನಂತರದಲ್ಲಿ ಒಂದು ಏರೋಪ್ಲೇನ್ ಅನ್ನೇ ಹೈಜಾಕ್ ಮಾಡ್ಕೊಂಡು ಹೋಗಿ ಆತ ರಿಲೀಸ್ ಆಗಿರೋದು, ಇದೆಲ್ಲ ಇತಿಹಾಸ. ಸೊ ಆ ಉಗ್ರನ ಸಹೋದರ ತಲ್ಲಾ ಸೈಫ್. ಈಗ ನಾವು ಗಮನಿಸ್ತಾ ಇದೀವಲ್ಲ, ಮುಫ್ತಿ ಅಜರ್ ಖಾನ್, ಈತ ಕೂಡ ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರ. ಈತನು ಕೂಡ ಮಠಾಶ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ನಂತರದ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇನ್ನೂ 2 ಮೋಸ್ಟ್ ವಾಂಟೆಡ್ ಉಗ್ರರು, ನಾವೀಗ ತೋರಿಸಂತ 3 ಮಂದಿ ಉಗ್ರರು ಅಂದ್ರೆ ತಲ್ಲಾ ಸೈಫ್, ಆಮೇಲೆ ಮೌಲಾನಾ ಅಮರ್, ಮುಫ್ತಿ ಅಜರ್ ಖಾನ್, ಇಬ್ರಾಹಿಂ ಅಜರ್, ಈತ ಕೂಡ ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರ. ಇದರಲ್ಲಿ ಬಹುತೇಕರು ಜೈಷೆ ಮೊಹಮ್ಮದ್ಗೆ ಸಂಘಟನೆಗೆ ಸಂಬಂಧಪಟ್ಟಂತವರೇ ಆಗಿರ್ತಾರೆ. ಅವರೆಲ್ಲರೂ ಕೂಡ ಈ 3 ಉಗ್ರರ ಕ್ಯಾಂಪ್ಗಳಲ್ಲಿ ಟ್ರೈನಿಂಗ್ ಪಡಿತಾ ಇದ್ದಂಥವ್ರು, ಟ್ರೈನಿಂಗ್ ನೀಡ್ತಾ ಇದ್ದಂಥವ್ರು. ಅಮಾಯಕ ಮಂದಿಯನ್ನ ಜಿಹಾದಿ ಅಂತೇಳಿ ಬ್ರೈನ್ ವಾಶ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆತ್ಮಾಹುತಿ ಬಾಂಬರ್ಗಳನ್ನಾಗಿ ಪರಿವರ್ತಿಸ್ತಾ ಇದ್ದಂಥವ್ರು. ಇದರಲ್ಲಿ ಯಾರ್ಯಾರಿದ್ರು, ಕಮಾಂಡರ್ಗಳು ಎಷ್ಟಿದ್ರು, ಆತ್ಮಾಹುತಿ ಬಾಂಬರ್ಗಳಿಗೆ ಹೇಗೆ ಟ್ರೈನ್ ಅಪ್ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ನಂತರದ ಹಂತದಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವತ್ತು ಬೆಳಗ್ಗೆಯಿಂದ ನಡೆದಿರುವಂತಹ 21 ನಿಮಿಷಗಳ ಕಾರ್ಯಾಚರಣೆಯ ಕಂಪ್ಲೀಟ್ ರಿಪೋರ್ಟ್, ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಈಗ ನಾವು ನೋಡ್ತಾ ಇರೋದು ಇವತ್ತು ಮೊಟ್ಯಾಶ್ ಆದಂತ ಮೋಸ್ಟ್ ವಾಂಟೆಡ್ ಉಗ್ರರನ್ನ. ಇವರೆಲ್ಲರ ಜೊತೆಗೆ ಮತ್ತೋರ್ವ ಮಸೂದ್ ಅಜರ್ ಸಂಬಂಧಿಯೂ ಆಗಿರುವಂತ ಯೂಸಫ್ ಅಜರ್, ಈತನನ್ನ ಕೂಡ ಹತ್ಯೆಗೈದಿದೆ ಇವತ್ತು ಸೇನೆ ಅನ್ನೋದು ಗೊತ್ತಾಗಿದೆ. ಇನ್ನೊಮ್ಮೆ ನಾವು 5 ಉಗ್ರರು, ಮೋಸ್ಟ್ ವಾಂಟೆಡ್ ಉಗ್ರರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಮೌಲಾನಾ ಮಸೂದ್ ಅಜರ್ನ ಸೋದರ ತಲ್ಲಾ ಸೈಫ್, ಇಬ್ರಾಹಿಂ ಅಜರ್, ಮೌಲಾನಾ ಅಮರ್, ಮುಫ್ತಿ ಅಜರ್ ಖಾನ್, ಇವರ ಜೊತೆಗೆ ಯೂಸಫ್ ಅಜರ್, ಒಟ್ಟು 5 ಮಂದಿ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಸೇನೆ ಹತ್ಯೆಗೈದಿದೆ. ಕೇವಲ ಈ 5 ಮೋಸ್ಟ್ ವಾಂಟೆಡ್ ಉಗ್ರರು ಮಾತ್ರ ಅಲ್ಲ, ನಾವು ಮೊದಲೇ ಹೇಳಿದಾಗೆ ಇವರೊಂದಿಗೆ ಒಂದು ಅಂದಾಜಿನ ಪ್ರಕಾರವಾಗಿ ಹೆಚ್ಚಾಗಿರ್ಬೋದು, ಕಮ್ಮಿ ಅಂತೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಭಾರತ ಒಂದು ಹಂತದ ಮಟ್ಟಿಗೆ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿದೆ. ಯಾಕಂತಂದ್ರೆ ಅಷ್ಟೊಂದು ಪಕ್ಕಾ ಡೀಟೇಲ್ಸ್ ಅನ್ನ ಪಡೆದೆ ಇವತ್ತು ಅಟ್ಯಾಕ್ ಮಾಡಿರೋದು. ಅದಕ್ಕೆ ಹೇಳಿದ್ದು ಕಮ್ಮಿ ಅಂತೂ ಆಗಿಲ್ಲ, ಆದರೆ ಹೆಚ್ಚಾಗಿರ್ಬೋದು ಅಂತ 350 ಮಂದಿಯಷ್ಟು ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಇದೆಲ್ಲ ಒಂದು ಕಡೆ ಆದ್ರೆ, ಈ 5 ಉಗ್ರರ ಜೊತೆಗೆ 350 ಉಗ್ರರನ್ನ ಹೊಡೆದುರುಳಿಸಿರೋದ್ರ ಜೊತೆಗೆ ಇನ್ನೊಂದು ಉಗ್ರರಿಗಾಗಿರುವಂತ ದೊಡ್ಡ ಹೊಡೆತ ಅಂತ ಅಂದ್ರೆ ಅಲ್ಲಿದ್ದಂತ ಒಂದು ಶಸ್ತ್ರಾಗಾರವನ್ನ ಉಡೀಸ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪುರಾವೆನೂ ಕೂಡ ಇದೆ.
ಉಗ್ರರ ಶಸ್ತ್ರಾಸ್ತ್ರ ಸಂಗ್ರಹಾರ ಸಂಪೂರ್ಣ ಧ್ವಂಸ ಆಗಿದೆ. ಶಸ್ತ್ರಾಗಾರದಲ್ಲಿ ಸುಮಾರು 200ಕ್ಕೂ ಹೆಚ್ಚು AK-47 ರೈಫಲ್ಸ್ ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಆ ಉಗ್ರರ ಶಸ್ತ್ರಾಗಾರದಲ್ಲಿ ಅಪಾರ ಪ್ರಮಾಣದ ಗ್ರೆನೇಡ್ಗಳಿದ್ವು, ಸ್ಫೋಟಕಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಿಟ್ಕೊಂಡಿದ್ದು ಭಾರತದ ಮೇಲೆ ದಾಳಿ ನಡೆಸುವಂತ ನಿಟ್ಟಿನಲ್ಲಿ. ವೈಮಾನಿಕ ದಾಳಿಗೆ ಇಷ್ಟೇ ಅಲ್ಲ, ಬಾಲಾಕೋಟ್ನಲ್ಲಿದ್ದಂಥ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಚೇರಿ ಇದು ಕೂಡ ಧ್ವಂಸ ಆಗಿದೆ. ಉಗ್ರ ನೆಲೆಗಳ ಬಳಿಯೇ ಇದ್ದಂಥ ಒಂದು ಸಂಘಟನೆಯ ಸಣ್ಣ ಕಚೇರಿ ಇದು, ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಈ ಕಚೇರಿಯೂ ಸೇರಿದಂತೆ ಉಗ್ರರ ಶಸ್ತ್ರಾಗಾರ ಅಂದ್ರೆ ತಮ್ಮ ಸ್ಫೋಟಕಗಳನ್ನ ರೈಫಲ್ಸ್ಗಳನ್ನ ಸ್ಟೋರ್ ಮಾಡೋದಕ್ಕೆ ನಿರ್ಮಿಸಲಾಗಿದ್ದಂತಹ ಒಂದು ಸ್ಥಳ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದೇ ಉಗ್ರರ ಶಸ್ತ್ರಾಗಾರ. ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಆಗಿರುವಂತಹ ಒಂದು ಶಸ್ತ್ರಾಗಾರವನ್ನ ಗಮನಿಸ್ತಾ ಇದ್ದೀವಿ. ಕಿಟಕಿಗಳಿದ್ರೂ ಕೂಡ ಅವು ಮುಚ್ಚಿವೆ. ಮೇಲೆಲ್ಲೂ ಕೂಡ ನಮಗೆ ಅಲ್ಲಿ ಸಣ್ಣ ಸುಳಿವು ಕೂಡ ಗೊತ್ತಾಗೋದಿಲ್ಲ ಒಳಗೆ ಎಂತೆಂಥ ಶಸ್ತ್ರಾಸ್ತ್ರಗಳಿವೆ ಅಂತ. ಯಾಕಂತಂದ್ರೆ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗಿರುವಂತಹ ಒಂದು ಶಸ್ತ್ರಾಗಾರ, ಒಂದು ಗೋಡೌನ್ ರೀತಿಯಲ್ಲಿತ್ತು. ಇದು ಭಾರತದ ಸೇನೆಗೆ ಖಚಿತವಾದಂತಹ ಮಾಹಿತಿ ಇತ್ತು. ಅಲ್ಲಿರೋದು ಶಸ್ತ್ರಾಗಾರ, ಪಕ್ಕದಲ್ಲಿರುವಂಥದ್ದು ಜೈಷ್ಗೆ ಸಂಬಂಧಪಟ್ಟಂತ ಮತ್ತೊಂದು ಕಚೇರಿ. ಇನ್ನೊಂದಷ್ಟು ಕಡೆ ನಾವು ನೋಡ್ತಾ ಇದ್ದಂಗೆ ನಂತರದ ಹಂತದಲ್ಲಿ ಗಮನಿಸಬಹುದು ನಾವು, ಅದು ಉಗ್ರರು ತಂಗುತ್ತಿದ್ದ ಸ್ಥಳಗಳು ಅನ್ನುವಂಥದ್ದು. ಬಹಳ ವ್ಯವಸ್ಥಿತವಾಗಿ ಅಲ್ಲಿ ನಿರ್ಮಾಣ ಮಾಡಿಕೊಂಡು ಬಹಳ ವರ್ಷಾನುಗಟ್ಲೆಯಿಂದ ಪಾಕಿಸ್ತಾನದ ಸರ್ಕಾರಕ್ಕೆ ಗೊತ್ತಿದ್ದು ಅಲ್ಲಿನ ಸೇನೆಯ ಸಪೋರ್ಟ್ ಅನ್ನ ಪಡೆದೇ ಅಲ್ಲಿ ಉಗ್ರರು ತರಬೇತಿಯನ್ನ ಪಡಿತಾ ಇದ್ರು. ನಾನು ಮೊದಲೇ ಹೇಳಿದಾಗೆ ಅದು ಜಮ್ಮು ಕಾಶ್ಮೀರದಿಂದನೂ ಕರ್ಕೊಂಡು ಹೋಗಿದ್ದಂಥ ಬಹಳಷ್ಟು ಯುವಕರಿಗೂ ಸೇರಿದಂತೆ ಬ್ರೈನ್ ವಾಶ್ ಮಾಡುವಂಥ ಕೆಲಸವೂ ಕೂಡ ಅಲ್ಲಿ ನಡೀತಾ ಇತ್ತು. ಆಮೇಲೆ ಅವರನ್ನ ಸೂಸೈಡ್ ಬಾಂಬರ್ಗಳನ್ನಾಗಿ ಸಿದ್ಧಪಡಿಸಲಾಗ್ತಾ ಇತ್ತು. ಒಂದಲ್ಲ ಎರಡಲ್ಲ ಬಹಳಷ್ಟು ಮಂದಿ, ಅದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಹತ್ರ ಡೀಟೇಲ್ಸ್ ಇದೆ. ಈ ಥರದ ಆಕ್ಟಿವಿಟೀಸ್ ಅನ್ನ ನಡೆಸ್ತಾ ಇದ್ದಂಥ ಸ್ಥಳಗಳು ಇವೆ. ಅದು ಬಾಲಾಕೋಟ್ ಸೇರಿದಂತೆ ಇನ್ನೆರಡು ಸ್ಥಳಗಳಲ್ಲಿ ಇವತ್ತು ಮುಜಾಫರ್ಬಾದ್ ಸೇರಿದಂತೆ ಒಟ್ಟು 3 ಸ್ಥಳಗಳಲ್ಲಿ ಇವತ್ತು ಅಟ್ಯಾಕ್ ಆಗಿದೆಯಲ್ಲ, ಅಲ್ಲಿ ಇದ್ದಂಥ ಉಗ್ರರ ನೆಲೆಗಳು ಅದು ಅಟ್ಯಾಕ್ ಆಗೋಕ್ಕಿಂತ ಮುನ್ನ ಕಂಡು ಬರ್ತಾ ಇದ್ದಂಥ ಚಿತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತ ಇಲ್ಲಿ ಪಕ್ಕಾ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಟ್ಕೊಂಡೇ ಅಟ್ಯಾಕ್ ಮಾಡಿರೋದು. ಯಾಕಂತಂದ್ರೆ ನಮ್ಮ ಗುಪ್ತಚರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಲ್ಲಿರುವಂತ ಗೂಢಾಚಾರ್ಯರು ಇವರೆಲ್ಲ ಪಕ್ಕಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಉಗ್ರರಿದ್ದಾರೆ, ಇವರೆಲ್ಲ ಸೇರ್ಕೊಳ್ಳುವಂತ ಸಮಯ ಏನು, ಅಲ್ಲಿರುವಂತ ಮೋಸ್ಟ್ ವಾಂಟೆಡ್ ಉಗ್ರರು ಯಾರ್ಯಾರು, ಈ ತರದ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಹೊಂದಿದ್ದೆ. ಅದಕ್ಕೆ ಸಂಬಂಧಪಟ್ಟಂತ ಈ ಸ್ಟಿಲ್ಗಳನ್ನ ಕೂಡ ಪಡೆದೆ ಅದ್ರ ಮೇಲೆ ಪ್ಲಾನ್ ಅನ್ನ ರೂಪಿಸಿ ಅಟ್ಯಾಕ್ ಮಾಡಲಾಗಿದೆ. ಆಮೇಲೆ ಇನ್ನೂ ಒಂದು ವಿಚಾರ ಇದೆ. ಇದು ಕೇವಲ ಭಾರತ ಮಾತ್ರ ತಲೆಬಿಸಿ ಮಾಡ್ಕೊಳ್ಳುವಂತ ವಿಚಾರ ಅಲ್ಲ, ಬಹುಶಃ ಇತರ ದೇಶಗಳು ಕೂಡ ಒಮ್ಮೆ ಕಂಗಾಲಾಗುವಂತ ಒಂದು ಸುದ್ದಿ ಇದೆ. ಆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಏನದು ಅಂತ ನಾವು ನೋಡಿದ್ರೆ, ಜೈಷ್ ಸಂಘಟನೆಯ ನೆಲದ ಮೆಟ್ಟಿಲುಗಳ ಮೇಲೆ ಬೇರೆ ಬೇರೆ ರಾಷ್ಟ್ರಗಳ ಧ್ವಜದ ಬಣ್ಣವನ್ನ ಬಳಿಯಲಾಗಿತ್ತು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಜೈಷ್ ಎ ಮೊಹಮ್ಮದ್ ಅಂತ ಅಂದ್ರೆ ಇವರು ಭಾರತದ ಶತ್ರುಗಳು. ಇವರು ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾವಾಗಲೂ ಹವಣಿಸ್ತಾ ಇರ್ತಾರೆ. ಇವರಿಂದ ಭಾರತಕ್ಕೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಈ ತರ ನಾವು ಅಂದ್ಕೊಳ್ಬಹುದು. ಬಟ್ ಅವರ ಟಾರ್ಗೆಟ್ ಕೇವಲ ಭಾರತ ಅಲ್ಲ, ಭಾರತವೂ ಸೇರಿದಂತೆ ಇತರ ರಾಷ್ಟ್ರಗಳ ಧ್ವಜಗಳನ್ನ ಅವರು ಮೆಟ್ಟಿಲ್ಗಳ ಮೇಲೆ ಬಿಡಿಸಿಟ್ಟಿದ್ರು. ಯಾಕಂತಾದ್ರೆ ಪ್ರತಿ ಸಂದರ್ಭದಲ್ಲೂ ನಾವು ಒಳ ಹೋಗೋಕ್ಕೆ ಹೊರ ಬರೋದಕ್ಕೆ ಅದೇ ಮೆಟ್ಟಿಲುಗಳನ್ನ ಬಳಸಬೇಕಾಗುತ್ತೆ, ಅದೇ ಮೆಟ್ಟಿಲುಗಳನ್ನ ನಾವು ತುಳಿದುಕೊಂಡು ಮುಂದೆ ಹೋಗಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಆಯಾ ಕೆಲ ದೇಶಗಳ ಧ್ವಜಗಳನ್ನ ತುಳಿದುಕೊಂಡು ಹೋಗ್ತಾ ಇದ್ದಂಗೂ ಅವರಿಗೆಲ್ಲ ಒಂದು ರೀತಿ ಅಲ್ಲಿ ಬೂಸ್ಟ್ ಮಾಡ್ದಂಗೆ, ನೋಡಿ ಈ ಧ್ವಜನ ತಾವು ತುಳಿತಾ ಇದ್ದೀವಿ, ಮುಂದೊಂದು ದಿನ ಇವ್ರನ್ನ ಹೀಗೆ ಅಟ್ಯಾಕ್ ಮಾಡಬೇಕು, ಈ ಥರದ ಒಂದಷ್ಟು ಅವರಲ್ಲಿ ದ್ವೇಷ ಹುಟ್ಟಿಸುವಂತ ನಿಟ್ಟಿನಲ್ಲಿ ಪ್ರತಿ ಕ್ಷಣವೂ ಕೂಡ ನಾವು ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ರೀತಿಯಂತ ಮನೋಭಾವನೆ ಹುಟ್ಟಿಸುವಂತ ನಿಟ್ಟಿನಲ್ಲಿ ಈ ತರದ ಧ್ವಜಗಳನ್ನ ಬಿಡಿಸಲಾಗಿತ್ತು. ಇಸ್ರೇಲ್ ಗೊತ್ತಿದೆ ನಮಗೆ, ಇಸ್ರೇಲ್ ಅನ್ನ ಪಾಕಿಸ್ತಾನವೂ ಸೇರಿದಂತೆ ಕೆಲ ಉಗ್ರಗಾಮಿ ಸಂಘಟನೆಗಳು ಆಪೋಸ್ ಮಾಡೋದಕ್ಕೆ ಏನೇನು ಕಾರಣಗಳು ಅಂತ ಹೇಳಿ. ಇಸ್ರೇಲ್ ಇವರ ಟಾರ್ಗೆಟ್, ಇಸ್ರೇಲ್ ಧ್ವಜ ಇತ್ತು, ಅಮೆರಿಕದ ಧ್ವಜ ಇದೆ. ಯಾಕಂತಾದ್ರೆ ಇವರಿಗೆ ರೋಲ್ ಮಾಡಲಾಗುವಂತ ಒಂದಷ್ಟು ಉಗ್ರಗಾಮಿಗಳನ್ನೆಲ್ಲ ಅವರು ಹೊಡೆದಾಕಿದಾರಲ್ಲ, ಹಿಂಗಾಗಿ ಅಮೆರಿಕ ಇವರ ಟಾರ್ಗೆಟ್, ಇಂಗ್ಲೆಂಡ್ ಇವರ ಟಾರ್ಗೆಟ್. ಯಾಕಂತಾದ್ರೆ ನಾವು ಬಹಳಷ್ಟು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ನೋಡ್ತಾ ಇದ್ದೀವಿ ಈ ಜಿಹಾದಿ ಹೆಸರಿನಲ್ಲಿ ನಡೀತಾ ಇರುವಂತ ಅಲ್ಲಿನ ಉಗ್ರ ಚಟುವಟಿಕೆಗಳನ್ನ. ಅವರಿಗೆಲ್ಲ ಎಷ್ಟು ತಲೆಬಿಸಿ ತಂದಿಟ್ಟಿದ್ದಾರೆ ಇವರು ಅನ್ನೋದು ಗೊತ್ತಿರುವಂತ ವಿಚಾರ. ಕೇವಲ ಅಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನದ ಒಂದು ನೆಲದಲ್ಲೂ ಕೂತು ಕೂಡ ಇವರೆಲ್ಲರೂ
ಹೆಣಿತಾ ಇದ್ದರು, ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ತಾ ಇದ್ರು ವಿಧ್ವಂಸಕ ಕೃತ್ಯಗಳನ್ನ ಎಸಗೋದಕ್ಕೆ, ಅಥವಾ ಬೇರೆ ಬೇರೆ ಕಡೆ ಅಥವಾ ಬೇರೆ ಬೇರೆ ಈಗಿರುವಂತ ಆ ಫ್ಲಾಗ್ ಇರುವಂತ ರಾಷ್ಟ್ರಗಳಲ್ಲಿ ಆಕ್ಟಿವ್ ಆಗಿರುವಂತ ಉಗ್ರ ಸಂಘಟನೆಗಳ ಜೊತೆಗೆ ಇವ್ರದ್ದು ಲಿಂಕ್ ಇದ್ರು ಆಶ್ಚರ್ಯ ಇಲ್ಲ. ಈ ಕಾರಣಕ್ಕಾಗಿನೇ ಅಮೆರಿಕನು ಕೂಡ ಇದೇ ಮೌಲಾನಾ ಮಸೂದ್ ಅಜರ್ ಬಗ್ಗೆ ಬಹಳ ಸೀರಿಯಸ್ ಆಗಿ ಇವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ ಅಂತ ಪದೇ ಪದೇ ಒತ್ತಾಯಿಸೋಕ್ಕೂ ಕಾರಣ ಇರ್ಬೋದು. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಸೋರ್ಸ್ ಮುಖಾಂತರವಾಗಿ ಮಾಹಿತಿ ಪಡೆದುಕೊಂಡಿರ್ಬೋದು. ಇದು ಅಟ್ಯಾಕ್ ಮಾಡೋದಕ್ಕಿಂತ ಮುನ್ನ ಭಾರತಕ್ಕೆ ಲಭ್ಯ ಆಗಿದ್ದಂತ ಮಾಹಿತಿ. ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಸರ್ಜಿಕಲ್ ಸ್ಟ್ರೈಕ್ ನಡೆಯೋದಕ್ಕಿಂತ ಮುನ್ನ ಏನೆಲ್ಲ ಪ್ರಿಪರೇಷನ್ಸ್ ಗಳನ್ನ ಮಾಡಲಾಗಿತ್ತು, ಅಸಲಿಗೆ ಇಂತಹದೊಂದು ಸ್ಥಳ ಇದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದು ಹೇಗೆ, ಜೊತೆಗೆ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಯಾವ ಮಟ್ಟಿಗಿನ ತಯಾರಿಯನ್ನ ನಡೆಸಲಾಗಿತ್ತು, ಈ ಕುರಿತಾದಂತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ನಾವಿಲ್ಲಿ ಹೇಳ್ತಾ ಇದ್ವಿ ಏನೇನಾಯ್ತು, ಅಟ್ಯಾಕ್ ಏನಾಯ್ತು, ಎಷ್ಟು ಮಂದಿ ಮೃತಪಟ್ಟಿರ್ಬೋದು, ಹತರಾಗಿರ್ಬೋದು, ಇದೆಲ್ಲ ಗಮನಿಸ್ತಾ ಇದ್ವಿ. ಹಾಗಾದ್ರೆ ಇಂಥದ್ದೊಂದು ಪ್ಲಾನ್ ರೂಪಿಸಿದ್ದು ಹೇಗೆ, ಪಿನ್ ಟು ಪಿನ್ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಪುಲ್ವಾಮಾ ದಾಳಿ ನಡೆದಂತ ಮರುದಿನವೇ ದಾಳಿ ಸ್ಕೆಚ್ ರೆಡಿ ಆಗುತ್ತೆ. ಅಂದ್ರೆ 15ನೇ ತಾರೀಕು ರಕ್ಷಣಾ ಸಚಿವರಿಗೆ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಾಚರಣೆಯ ಮಾಹಿತಿಯನ್ನ ಕೊಡ್ತಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಪುಲ್ವಾಮಾ ದಾಳಿ ನಡೆದ ಮರುದಿನವೇ ಕಾರ್ಯಾಚರಣೆಗೆ ವಾಯುಪಡೆ ಸಜ್ಜಾಗಿರುತ್ತೆ. ಫೆಬ್ರವರಿ 15ನೇ ತಾರೀಕಿನಿಂದಲೇ ಸರ್ವೆಲೆನ್ಸ್ ಶುರುವಾಗುತ್ತೆ. ಫೆಬ್ರವರಿ 15ರಂದೇ ಒಂದು ಕಾರ್ಯಾಚರಣೆಯ ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡ್ತಾರೆ. ವಾಯುಪಡೆ ಮುಖ್ಯಸ್ಥ ಬಿರೇಂದರ್ ಸಿಂಗ್ಗೆ ಈ ಮಾಹಿತಿ ಅವರಿಂದ ಸೋರ್ಸ್ ಇಂದ ಲಭ್ಯ ಆಗುತ್ತೆ. ಅವರು ಈ ಮಾಹಿತಿಯನ್ನ ಕೊಡ್ತಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಫೆಬ್ರವರಿ 16ರಿಂದ 21ನೇ ತಾರೀಕಿನವರೆಗೂ ಭೂಸೇನೆ ಜೊತೆಗೆ ವಾಯುಸೇನೆ ಸರ್ವೆಲೆನ್ಸ್ ಮಾಡ್ತಾರೆ. ಗಡಿ ನಿಯಂತ್ರಣ ರೇಖೆಯ ಸುತ್ತಮುತ್ತ ಡ್ರೋನ್ ಮುಖಾಂತರವಾಗಿ ಸರ್ವೆಲೆನ್ಸ್ ಮಾಡ್ತಾರೆ. ಫೆಬ್ರವರಿ 20, 21ರಂದು ವಾಯುಪಡೆಯಿಂದ ದಾಳಿಯ ಸ್ಥಳಗಳು ಯಾವ್ದ್ಯಾವುದು ಅಂತ ನಿಗದಿಯಾಗುತ್ತೆ. ಫೆಬ್ರವರಿ 24ರಂದು ಆಗ್ರಾದಿಂದ ಭಟಿಂಡಾವರೆಗೆ ದಾಳಿಯ ಟ್ರಯಲ್ ರನ್ ನಡೆಯುತ್ತೆ. 12 ಮಿರಾಜ್ ಯುದ್ಧ ವಿಮಾನಗಳು 2 ಸ್ಕ್ವಾಡ್ರನ್ಗಳ ರೂಪದಲ್ಲಿ ರಚನೆ ಮಾಡಲಾಗುತ್ತೆ. ಮಿರಾಜ್ಗೆ ಬೆಂಗಾವಲಾಗಿ ಸುಖೋಯ್ ಯುದ್ಧ ವಿಮಾನಗಳು ರೆಡಿಯಾಗುತ್ತವೆ. ಪಾಕ್ ಸೇನೆ ದಾಳಿ ನಡೆಸಿದ್ರೆ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸುಖೋಯ್ಗಳನ್ನ ನಿಯೋಜನೆ ಮಾಡಲಾಗುತ್ತೆ. ಇಂಧನ ತುಂಬುವ ವಿಮಾನಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುತ್ತವೆ. ಆಮೇಲೆ ಮಿರಾಜ್ ಯುದ್ಧ ವಿಮಾನಗಳಿಗೆ ಲೇಸರ್ ನಿಯಂತ್ರಿತ ಬಾಂಬ್ಗಳನ್ನ ನಿಯೋಜನೆ ಮಾಡಲಾಗುತ್ತೆ, ಅಳವಡಿಸಲಾಗುತ್ತೆ. ಟಾರ್ಗೆಟ್ಗಳ ಮೇಲೆ ನಿಖರವಾದಂತ ದಾಳಿಯನ್ನು ನಡೆಸುವಂತ ನಿಟ್ಟಿನಲ್ಲಿ ಇಂತಹ ಬಾಂಬ್ಗಳನ್ನು ಅಳವಡಿಸಲಾಗುತ್ತೆ. ಆಗ್ರಾ, ಗ್ವಾಲಿಯರ್ ಮತ್ತು ಬರೇಲಿಯಿಂದ ಯುದ್ಧ ವಿಮಾನಗಳು ಹೊರಡುತ್ತವೆ. ಸರ್ವೇಲೆನ್ಸ್ ಡ್ರೋನ್ಗಳು ಕೂಡ ಕಾರ್ಯಾಚರಣೆಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಪಾಕಿಸ್ತಾನದ ರೆಡಾರ್ಗಳ ಕಣ್ತಪ್ಪಿಸಿ ಒಳನುಗ್ಗುತ್ತವೆ ಮಿರಾಜ್ ಸ್ಕ್ವಾಡ್ರನ್. ಎಂಬ್ರಾಯರ್ ಅವೆಕ್ಸ್ ಏರ್ ಸಪೋರ್ಟ್, ಇದೊಂದು ಅದ್ಭುತವಾದಂತಹ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನ ಬಳಸಿ ದಾಳಿಯನ್ನ ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ನಾವೆಲ್ಲ ನೋಡ್ತಿರುವಂಥದ್ದು ಈಗ ಇತಿಹಾಸ. ಭಾರತ ಇಂಥದ್ದೊಂದು ದಾಳಿಯನ್ನ ನಡೆಸುವಂತ ನಿಟ್ಟಿನಲ್ಲಿ ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಬಳಸುತ್ತವೆ. ಭಾರತದ ವಾಯುಸೇನೆಯಲ್ಲಿರುವಂತಹ 3ನೇ ಉತ್ಕೃಷ್ಟ ಯುದ್ಧ ವಿಮಾನಗಳು. ಯಾಕಂತಂದ್ರೆ ಸುಖೋಯನ್ನ ಬಳಸಬಹುದಾಗಿತ್ತು, ಬಟ್ ಸುಖೋಯನ್ನ ಇಲ್ಲಿ ಮತ್ತೆ ಯಾಕಂದ್ರೆ ಭಾರತೀಯ ಸೇನೆಯ ಅತ್ಯುತ್ತಮವಾದಂತಹ ಯುದ್ಧ ವಿಮಾನಗಳಲ್ಲಿ ಸುಖೋಯ್ ಗುರುತಿಸಿಕೊಳ್ಳುತ್ತೆ. ಸುಖೋಯ್ಗಳನ್ನು ಇಲ್ಲಿ ಬಳಸಿಕೊಳ್ಳಲಾಯಿತು. ಆದ್ರೆ ಮಿರಾಜ್ ದಾಳಿಯನ್ನ ನಡೆಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಮಿರಾಜ್ನ ಮೇಲೆ ಸುಖೋಯ್ ಇರುತ್ತೆ. ಅಂದ್ರೆ ಮಿರಾಜ್ಗೆ ಏನಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನದಿಂದ PAF ಅಂದ್ರೆ ಪಾಕಿಸ್ತಾನ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತ ಯುದ್ಧ ವಿಮಾನಗಳು ಏನಾದ್ರೂ ಹೊರಟ್ರೆ ಸುಖೋಯ್ ಮುಖಾಂತರವಾಗಿ ದಾಳಿಯನ್ನ ನಡೆಸೋದಕ್ಕೆ ಸಿದ್ಧ ಆಗಿರುತ್ತೆ. ಖಂಡಿತವಾಗಿಯೂ ಸುಖೋಯ್ ವಿರುದ್ಧವಾಗಿ ದಾಳಿಯನ್ನು ನಡೆಸುವಂತ ಎದೆಗಾರಿಕೆಯನ್ನ ಪಾಕಿಸ್ತಾನದ ಯುದ್ಧ ವಿಮಾನಗಳು ತೋರಿಸೋದಿಲ್ಲ ಅನ್ನುವಂತ ಅಚಲವಾದಂತ ವಿಶ್ವಾಸ ಅಲ್ಲಿ ನಮ್ಮ ವಾಯುಸೇನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿರುತ್ತೆ. ಯಾಕಂತಂದ್ರೆ ಸುಖೋಯ್ ಅದು ಮಿರಾಜ್ಗಿಂತ ಟೆರರ್ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಆ ಮಟ್ಟಿಗಿನ ಒಂದು ಉತ್ಕೃಷ್ಟವಾದಂತಹ ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನಗಳು ಮಿರಾಜ್. ಅದಕ್ಕಿಂತ ಮೇಲೆ ಸುಖೋಯ್ F-19 F-16ಗಿಂತ ನಂತರದ ಹಂತದಲ್ಲಿ ಎರಡನೇವಾಗಿ ನಾವು F ಸೀರೀಸ್ ನ ಒಂದು ಯುದ್ಧ ವಿಮಾನಗಳನ್ನ ಗಮನಿಸ್ತೀವಿ. ಆ ನಂತರದಲ್ಲಿ ನಾವು ಕಾಣೋದೇ ಇಲ್ಲಿ ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಹಾಗಾಗಿ ಬಳಕೆ ಮಾಡಲಾಯಿತು. ಮಿರಾಜ್ ಯುದ್ಧ ವಿಮಾನಗಳ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಮುಂದಾದ್ರೆ ಆಗ ಸುಖೋಯನ್ನ ಬಳಸ್ಕೊಳ್ಳೋಣ ಅನ್ನುವಂತ ನಿರ್ಧಾರಕ್ಕೆ ಬರಲಾಗುತ್ತೆ. ನಾವೊಂದು ಗೆಸ್ ಮಾಡಬಹುದು, ಒಂದಲ್ಲ ಎರಡಲ್ಲ 3 ಕಡೆಯಿಂದ ಹೊರಟಿರುವಂತ ಯುದ್ಧ ವಿಮಾನಗಳು. ಯಾಕಂತಂದ್ರೆ ಒಂದು ಕಡೆ ಅವ್ರನ್ನ ಕಣ್ಣಿಡ್ಬೋದು, ಎಲ್ಲೂ ಕೂಡ ನಮ್ಮ ಸೋರ್ಸ್ ನಮ್ಗೆ ಏನಾದ್ರು ಎಡವಟ್ಟು ನಮ್ಮ ಕಡೆಯಿಂದ ಅವ್ರಿಗೆ ಮಾಹಿತಿ ಹೋದ್ರೆ ಅವರು ಬದುಕುಳಿಯೋದಕ್ಕೆ ಅವಕಾಶಗಳು ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದು ಕಡೆ ಆಗ್ರಾ, ಮತ್ತೊಂದು ಕಡೆ ಗ್ವಾಲಿಯರ್, ಇನ್ನೊಂದು ಕಡೆ ಬರೇಲಿಯಿಂದ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುತ್ತವೆ. ಒಟ್ಟು 12 ಯುದ್ಧ ವಿಮಾನಗಳು ನೇರವಾಗಿ ಹೊರಡೋದೆ ಮೊದಲೇ ಟಾರ್ಗೆಟ್ ಮಾಡಿಟ್ಕೊಳ್ಳಲಾಗಿದ್ದಂಥ 3 ಸ್ಥಳಗಳ ಕಡೆಗೆ. ಹಾಗಾದ್ರೆ ಈ ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಬಳಕೆ ಮಾಡಿಕೊಂಡಿದ್ದು ಯಾಕೆ? ಏನಿದು ಮಿರಾಜ್ 2000 ನ ವಿಶೇಷತೆಗಳು? ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾಗಿದೆ. 1970ರ ನಂತರ ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ.
9 ದೇಶಗಳ ಬಳಿ ಸದ್ಯ ಈ ಮಿರಾಜ್ 2000 ಯುದ್ಧ ವಿಮಾನ ಇದೆ. ಸಿಂಗಲ್ ಇಂಜಿನ್ ಮುಖಾಂತರವಾಗಿ ಕಾರ್ಯನಿರ್ವಹಿಸುವಂತ ಅದ್ಭುತ ತಾಕತ್ತನ್ನ ಹೊಂದಿರುವಂತ ಯುದ್ಧ ವಿಮಾನ ಈ ಮಿರಾಜ್. ಭಾರತದಿಂದ 1982ರಲ್ಲಿ ಮೊದಲ ಬಾರಿಗೆ ಈ ಮಿರಾಜ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಲಾಗುತ್ತೆ. ಭಾರತದ ಬಳಿ 50 ಮಿರಾಜ್ ಲಘು ಯುದ್ಧ ವಿಮಾನಗಳಿದೆ. ಇನ್ನು ಸಿಂಗಲ್ ಹಾಗೆ ಡಬಲ್ ಸೀಟ್ ವ್ಯವಸ್ಥೆಯನ್ನ ಹೊಂದಿರುವಂತಹ ವಿಮಾನಗಳು ಇದು. ವಿಶ್ವದಾದ್ಯಂತ ಮಿರಾಜ್ 2000 ವಿಮಾನಕ್ಕೆ ಬಹಳ ಬೇಡಿಕೆ ಕೂಡ ಇದೆ. ಬಹಳ ಬೇಡಿಕೆ ಇದೆ ಅಂತಂದ್ರೆ ವಿಶೇಷತೆ ಹಾಗೆ ಇರಬೇಕಲ್ಲ. ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಸಂಸ್ಥೆ, ಡಸಾಲ್ಟ್ ಅಂತ ಕೇಳ್ತಾ ಇದ್ದಂಗೆ ಎಲ್ಲೋ ಕೇಳಿದೀವಲ್ಲ ಅಂತ ನಿಮ್ಗೆ ಸಹಜವಾಗಿ ಅನ್ಸ್ಬೋದು. ಎಸ್, ರಫೇಲ್ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ತಂತ್ರಜ್ಞಾನ ತಾಕತ್ತನ್ನ ಯುದ್ಧ ಸಂದರ್ಭದಲ್ಲಿ ಪ್ರದರ್ಶಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಯುದ್ಧ ವಿಮಾನಗಳು ಅಂತಂದ್ರೆ ರಫೇಲ್. ಭಾರತ ಸದ್ಯ ಫ್ರಾನ್ಸ್ನಿಂದ ಖರೀದಿ ಮಾಡೋದಕ್ಕೆ ಹೊರಡ್ತಾ ಇರುವಂತ ಯುದ್ಧ ವಿಮಾನಗಳು ಅದೇ ಡಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ ನಿರ್ಮಾಣ ಆಗಿರುವಂತಹ ಯುದ್ಧ ವಿಮಾನಗಳು ಇದೇ ಮಿರಾಜ್ 2000. ರಫೇಲ್ನಷ್ಟು ಪರಿಪಕ್ವತೆ ಹೊಂದಿಲ್ಲದೆ ಹೋದ್ರೂ ಕೂಡ ಈಗಿನ ವಸ್ತುಸ್ಥಿತಿಯಾಗಿ ನಾವು ಗಮನಿಸೋದಾದ್ರೆ ಮಿರಾಜ್ನ ಎದುರಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಪಾಕಿಸ್ತಾನದಂತಹ ದೇಶಗಳ ಮೇಲೆ ಯುದ್ಧನೋ ಅಥವಾ ಈ ತರದ ಏರ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಕಣ್ತಪ್ಪಿಸಿ ಯುದ್ಧವನ್ನ ಮಾಡಬಹುದಾದಂತ ಅಥವಾ ಅಂದ್ಕೊಂಡಂತ ಕೆಲಸವನ್ನ ಕಂಪ್ಲೀಟ್ ಮಾಡಬಹುದಾದಂತ ತಾಕತ್ ಹೊಂದಿರೋದು ಮಿರಾಜ್ 2000. ಈ ಕಾರಣಕ್ಕಾಗಿ ಅವುಗಳನ್ನ ಬಳಸಲಾಯಿತು. ಸೊ ಪ್ಲಾನ್ ಹೇಗೆ ರೂಪಿಸಿದ್ರು, ಹೇಗೆ ಪ್ರಾಕ್ಟೀಸ್ ಆಯ್ತು, ಹೇಗೆ ನಾವು ಅವ್ರ ಕಡೆ ಹೋದ್ವಿ ಅನ್ನೋದು ಗೊತ್ತಾಯ್ತು. ಪಾಕಿಸ್ತಾನ್ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಭಾರತ ಹಾಗೆ ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಪಾಕಿಸ್ತಾನ್. ಎಲ್ಲ ಏರ್ ಬೇಸ್ಗಳಲ್ಲೂ ಕೂಡ ಯುದ್ಧ ವಿಮಾನಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಬೇಕು ಅನ್ನುವಂತ ಸೂಚನೆ ಸಿಕ್ಕಿದೆ. ಗಡಿಯಲ್ಲಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಈಗ ಆಲ್ರೆಡಿ ಅದು ನಮ್ಮ ಅನುಭವಕ್ಕೂ ಕೂಡ ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನ ನಿಯೋಜಿಸಲಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮತ್ತೊಂದು ಕಡೆ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಈಗ ಆಲ್ರೆಡಿ ದಾಳಿ ಬಗ್ಗೆ ರಾಷ್ಟ್ರಪತಿ ಹಾಗೆ ಉಪರಾಷ್ಟ್ರಪತಿಗಳಿಗೆ ನಮ್ಮ ಪ್ರಧಾನಿಯವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅಮೆರಿಕ, ರಷ್ಯಾ, ಬ್ರಿಟನ್, ಜರ್ಮನಿ ಸೇರಿದಂತೆ ಪ್ರಮುಖ ರಾಷ್ಟ್ರಗಳಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಇದು ಒಂದ್ ಕಡೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅನ್ನೋದಾದ್ರೆ, ಮತ್ತೊಂದ್ ಕಡೆ ಭಾರತದ ಇದು ಏನು ಮುಂದಿನ ನಡೆ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ. ಯಾಕಂತಾದ್ರೆ ಭಾರತನೂ ಕೂಡ ಇಲ್ಲಿ ಬಹಳ ಪ್ರಿಪರೇಷನ್ ಅಲ್ಲಿ ತೊಡಗಿದೆ. ಗಡಿಯಲ್ಲಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಆ ಕಡೆ ಪಾಕಿಸ್ತಾನದಲ್ಲೂ ಕೂಡ ಇಮ್ರಾನ್ ಖಾನ್ ಸೇನೆಯನ್ನ ಸಜ್ಜಾಗಿರ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸ್ತಾ ಇದ್ವಿ, ಆರಾಮಾಗಿ ಮೆಟ್ರೋ ಟ್ರೈನ್ ಅಲ್ಲಿ ಓಡಾಡ್ಕೊಂಡು ಅಲ್ಲಿರುವಂತಹ ಜನರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಆಮೇಲೆ ಇಸ್ಕಾನ್ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಭಗವದ್ಗೀತೆಯನ್ನ ಅವರು ಲೋಕಾರ್ಪಣೆ ಮಾಡಿ ಆ ನಂತರದಲ್ಲಿ ಅದಕ್ಕಿಂತ ಮುನ್ನ ರಾಜಸ್ಥಾನದಲ್ಲಿ ಹೋಗ್ಬಿಟ್ಟು ಪಕ್ಷಕ್ಕೆ ಸಂಬಂಧಪಟ್ಟಂತ ಪ್ರಚಾರ ರ್ಯಾಲಿ. ಏನ್ ನಮ್ಮ ಪ್ರಧಾನಿ ಇಷ್ಟು ಕೂಲ್ ಆಗಿದ್ದಾರೆ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ವಸ್ತುಸ್ಥಿತಿ ಹಾಗಿಲ್ಲ. ಪ್ರಧಾನಿಯವರು ಮಾಡಬೇಕಾದಂತಹ ಎಲ್ಲಾ ಪ್ರಿಪರೇಷನ್ ಅನ್ನ ಕೂಡ ಈಗ ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ. ಇನ್ನುಳಿದಂತ ಒಂದಷ್ಟು ಯೋಜನೆಗಳನ್ನ ಕೂಡ ಈಗಲೂ ಕೂಡ ಅವರು ಕಾರ್ಯತಂತ್ರದಲ್ಲಿ ತೊಡಗಿದ್ದಾರೆ ಕಾರ್ಯರೂಪಕ್ಕೆ ತರುವಂತಹ ನಿಟ್ಟಿನಲ್ಲಿ. ಆಮೇಲೆ ಪ್ರಧಾನಿಗಿರುವಂತಹ ದೊಡ್ಡ ಕಾನ್ಫಿಡೆನ್ಸ್, ಈ ಮಟ್ಟಿಗಿನ ರಿಲ್ಯಾಕ್ಸ್ ಆಗಿರುವಂತಹ ಪ್ರಧಾನಿಯನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತ ಅಂದ್ರೆ ತಾನು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅದು ನಮ್ಮ ಸೇನೆ, ಅವರು ನಾನು ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಿರ್ವಹಿಸೋಕೆ ಸರ್ವಶಕ್ತರು ಅನ್ನುವಂಥ ವಿಚಾರ ನಮ್ಮ ಪ್ರಧಾನಿಗೆ ಗೊತ್ತಿರುವಂತಹ ಕಾರಣದಿಂದಾಗಿನೇ ಅವರು ಕೂಡ ಬಹಳ ಕೂಲ್ ಆಗಿ ಇವತ್ತಿನ ದಿನಚರಿಗಳನ್ನ ಎಂದಿನಂತೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈಗ ಆಲ್ರೆಡಿ ರಾಷ್ಟ್ರಪತಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಬೇರೆ ಬೇರೆ ದೇಶಗಳ ಜೊತೆಗೂ ಕೂಡ ಸಂಪರ್ಕವನ್ನ ಸಾಧಿಸಲಾಗ್ತಾ ಇದೆ. ಏನೇನ್ ಮಾಡಿದೀವಿ ಏನು ಎತ್ತ ಅನ್ನುವಂಥದ್ದು. ಯಾಕಂದ್ರೆ ಈ ಪಾಕಿಸ್ತಾನ ಹೋಗ್ಬಿಟ್ಟು ಅಲ್ಲೆಲ್ಲ ಫಿಟ್ಟಿಂಗ್ ಇಡಬಾರ್ದಲ್ಲ, ಅದಕ್ಕೆ ಮುಂಚೆನೆ ನಾವೇನೇನ್ ಮಾಡಿದೀವಿ ಅನ್ನುವಂಥದ್ದನ್ನ ಸವಿವರವಾಗಿ ವಿವರಿಸಲಾಗಿದೆ. ಮಾಡಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ತಿಳಿ ಹೇಳಲಾಗಿದೆ. ಭಾರತ ಏನೇನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಹಾಗಾದ್ರೆ ಪಾಕಿಸ್ತಾನ ಸುಮ್ಮನೆ ಕೂರೋ ಜಾಯ್ಮಾನ್ದವರೆಲ್ಲ. ಅದಕ್ಕೆ ಹೇಳೋದು, ಈ ಹೊಡ್ತಾ ಬಿದ್ದ ನಾಯಿ ಕೊನೆ ತನಕ ಹೆಂಗೆ ಕೂಗ್ತಾ ಇರುತ್ತಲ್ಲ ಅದೇ ರೀತಿಯಾದಂತ ಪ್ರದರ್ಶನ, ಅದೇ ರೀತಿಯಾದಂತ ಒಂದು ನಡವಳಿಕೆಯನ್ನ ಪ್ರದರ್ಶಿಸೋದು ಈ ಪಾಕಿಸ್ತಾನ. ಈ ಕಾರಣಕ್ಕಾಗಿನೇ ಹಾಗಾದ್ರೆ ಪಾಕಿಸ್ತಾನ ಏನು ಸದ್ಯ ಮಾಡ್ತಾ ಇದೆ ಅಥವಾ ಪಾಕಿಸ್ತಾನದ ಮುಂದಿರುವಂತ ನಡೆ ಏನು, ಏನ್ ನಡೆಯನ್ನ ಪ್ರದರ್ಶಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಉಗ್ರರ ನೆಲೆ ಮೇಲೆ ವಾಯುಸೇನೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೇನಾ ಪಡೆಗೆ ಸಜ್ಜಾಗುವಂತೆ ಈಗ ಆಲ್ರೆಡಿ ಇಮ್ರಾನ್ ಖಾನ್ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ದಾಳಿ ಇದು ಒಂದ್ ಕಡೆ ಮತ್ತೆ ಏನಾದ್ರು ದಾಳಿ ಮಾಡ್ಬಿಡ್ತಾರೋ ಅನ್ನುವಂತ ಒಂದು ಭಯ, ಮತ್ತೊಂದ್ ಕಡೆ ಪ್ರತಿ ದಾಳಿ ನಡೆಸಿ ಅಂತ ಬೇರೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದಂತ ದಾಳಿಗೆ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಪಾಕ್ ಆಕ್ರಮಿತ ಕಾಶ್ಮೀರ ಜೊತೆಗೆ ತಮ್ಮ ನೆಲೆಯೊಳಗೆ ಬಂದು ಹೊಡೆದು ಹೋಗಿರುವಂತದ್ದು. ಪಾಕಿಸ್ತಾನ ಸಂಸತ್ನಲ್ಲಿ ನಾಳೆ ಜಂಟಿ ಅಧಿವೇಶನ ನಡೀತಾ ಇದೆ.
ಒಂದ್ ಕಡೆ ಸೇನಾಪಡೆಗೆ ಸಿದ್ಧ ಆಗಿ ಅಂತೇಳಿ ಅಲ್ಲಿನ ಪ್ರಧಾನಿ ಇಮ್ರಾನ್ ಖಾನ್ ಸೂಚನೆಯನ್ನ ಕೊಟ್ರೆ, ಮತ್ತೊಂದ್ ಕಡೆ ಅಲ್ಲಿ ಜಂಟಿ ಅಧಿವೇಶನ ನಾಳೆ ನಡೀತಾ ಇದೆ. ದಾಳಿ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಒತ್ತಾಯಿಸ್ತಾ ಇವೆ. ವಿರೋಧ ಪಕ್ಷಗಳ ಒತ್ತಾಯದ ಹಿನ್ನೆಲೆಯಲ್ಲಿ ನಾಳೆ ಒಂದು ಜಂಟಿ ಅಧಿವೇಶನವನ್ನ ನಡೆಸಲಾಗ್ತಾ ಇದೆ. ಈ ಜಂಟಿ ಅಧಿವೇಶನದಲ್ಲಿ ಪಾಕ್ ಎಷ್ಟರ ಮಟ್ಟಿಗೆ ಗಲಿಬಿಲಿಗೊಂಡಿದೆ, ಪಾಕ್ ಎಷ್ಟರ ಮಟ್ಟಿಗೆ ಗೊಂದಲದಲ್ಲಿದೆ, ಪಾಕ್ನ ಸದ್ಯದ ವ್ಯವಸ್ಥೆ ಒಂದ್ ರೀತಿ ಹೇಗೆ ಕಿಚಡಿ ರೂಪ ಆಗೋಗಿದೆ, ಇದೆಲ್ಲವೂ ಕೂಡ ಜಗಜ್ಜಾಹೀರಾಗುತ್ತೆ. ಇದೇ ಭಾರತ ಹಾಗೆ ಪಾಕಿಸ್ತಾನಕ್ಕಿರುವಂತ ವ್ಯತ್ಯಾಸ. ಮನೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಇಡೀ ಭಾರತ ಪಕ್ಷಾತೀತವಾಗಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿದ್ವು. ಆದ್ರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಈ ಇಮ್ರಾನ್ ಖಾನ್ ಅವರ ವಿರುದ್ಧವಾಗಿ ಮುಗಿಬೀಳಲಾಗ್ತಾ ಇದೆ. ಅವ್ರು ಹೆಂಗೆ ನಮ್ಮ ನೆಲಕ್ಕೆ ಬಂದ್ರು ಅಂತೇಳಿ ಇಮ್ರಾನ್ ಖಾನೇ ಅವ್ರು ಬಂದಿಲ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ನೋಡಿದ್ರೆ ಏನು ಪಾಕ್ಗೆ ಸಂಬಂಧಪಟ್ಟಂತ ಸೇನಾಧಿಕಾರಿಯೋರ್ವರು 4 ಕಿಲೋಮೀಟರ್ ಒಳಗೆ ಬಂದಿದ್ರು, ಒಂದು ಬಾಂಬ್ ಹಾಕೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನದ ಮಾಜಿ ರಕ್ಷಣಾ ಸಚಿವರೇ ಹೇಳ್ತಾ ಇದ್ದಾರೆ, ಇವತ್ತು ಇನ್ಫ್ಯಾಕ್ಟ್ ಅವರು ಸಂಸತ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ 40 ಕಿಲೋಮೀಟರ್ ಒಳಗೆ ಬಂದು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪಾಕಿಸ್ತಾನ ಹೇಳ್ತಿರೋದೇನು, ನಿಜಕ್ಕೂ ಆಗಿರೋದೇನು ಅನ್ನುವಂಥದ್ದು ಜಗಜ್ಜಾಹೀರಾಗುವಂತೆ ಮಾಡಿದೆ. ಇಷ್ಟೆಲ್ಲ ಆದ ನಂತರದಲ್ಲಿ ನಾನು ಮೊದಲೇ ಹೇಳಿದೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಕೂಲ್ ಆಗಿ ಕಂಡು ಬರ್ತಾ ಇದ್ದಾರೆ, ಕ್ಯಾಶುವಲ್ ಆಗಿ ಕಂಡು ಬರ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಈ ರೀತಿಯಾದಂತಹ ಒಂದು ಏರ್ ಸ್ಟ್ರೈಕ್ ಆದ ನಂತರದಲ್ಲಿ ಪ್ರಧಾನಿಯವರು ಬಹುಶಃ 3 ಬಾರಿ ಅವರು ಮಾತನಾಡಿದ್ರು ಅಂತ ಕಾಣಿಸುತ್ತೆ. ಅದರಲ್ಲಿ ಒಂದೊಂದು ಸಂದರ್ಭದಲ್ಲಿ ಹೇಗೆ ಅವರು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ. ಗಮನಿಸೋಣ ಬನ್ನಿ ಅವ್ರ ಮಾತುಗಳಲ್ಲೇ. आज आपका मिजाज कुछ और लग रहा है। सबसे पहले मेरे साथ दोनों मुट्ठी बंद करके पूरी ताकत से बोलिए भारत माता की। आवाज बोलो, भारत माता की, भारत माता की। आपकी ये भावनाएं, आपका ये उत्साह, आपका ये जोश मैं भली भांति समझ रहा हूं। ಇದೆಲ್ಲದರ ಜೊತೆಗೇನೆ ಭಾರತ ಈಗ ಪ್ರತಿಪಕ್ಷಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಪ್ರತಿಪಕ್ಷಗಳಿಗೂ ಕೂಡ ವಿವರಣೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ದೆಹಲಿಯ ಎಂಇಎ ಕಚೇರಿಯಲ್ಲಿ ಇದಕ್ಕೋಸ್ಕರನೇ ಸರ್ವ ಪಕ್ಷಗಳ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಆ ಸಭೆ ಸದ್ಯ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಒಸಿಯನ್ನ ದಾಟಿ ಉಗ್ರರ ನೆಲೆ ಮೇಲೆ ದಾಳಿ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹಜವಾಗಿ ಸರ್ವ ಪಕ್ಷಗಳಿಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ಹಾಗೆ ಮುಂದೆ ಆಗಬಹುದಾದಂತಹ ಘಟನಾವಳಿಗಳು ಏನೇನಿರಬಹುದು ಅಂತೇಳಿ ಸಹಜವಾಗಿ ಅಂದಾಜಿಸಲಾಗಿದೆ. ಆ ಮುಖಾಂತರವಾಗಿ ತಮ್ಮೆಲ್ಲರ ಸಹಾಯ ಬೇಕು ಅಂತೇಳಿ ಸಹಕಾರವನ್ನ ಸಹಜವಾಗಿ ಕೋರಲಾಗಿರುತ್ತೆ. ಈ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆಯೂ ಇದೆ. ಏಕಂತಂದ್ರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ಪುರಾವೆ ಏನು ಅಂತ ಕೇಳಿದಂತ ಮಂದಿ ನಮ್ಮಲ್ಲಿದ್ದಾರೆ. ಈ ಕಾರಣಕ್ಕಾಗಿನೇ ಈಗ ತನ್ನಲ್ಲಿ ಸಾಧ್ಯವಾದಂತ ಪುರಾವೆಯನ್ನ ಎಷ್ಟು ಬಿಟ್ಕೊಡ್ಬೋದೋ ಅಷ್ಟನ್ನ ಕೊಟ್ಟು ಆ ನಂತರದಲ್ಲಿ ಅವರಿಗೆ ವಿವರಣೆಯನ್ನ ಕೊಟ್ಟು ಮುಂದೆ ನಾವೆಲ್ಲ ಹೇಗೆ ಸರ್ವಸನ್ನದ್ಧ ಆಗಿರಬೇಕು ಅನ್ನುವಂಥ ಸೂಚನೆಯನ್ನ, ಸಲಹೆಯನ್ನ ಪಡೆಯಲಾಗಿರುತ್ತೆ, ಕೊಡಲಾಗಿರುತ್ತೆ. ಇದು ಇವತ್ತು ಹೇಗೆ ಅಟ್ಯಾಕ್ ಆಯಿತು, ಅದಕ್ಕೆ ಹೇಗೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತ ವಿಶೇಷ ಕಾರ್ಯಕ್ರಮ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.